ಹಾಯ್ ಫ್ರೆಂಡ್ಸ್, ಹ್ಯಾಪಿ ಯುಗಾದಿ. ಇವತ್ತು ಹೋಳಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ಸೈಜಿನ ಲೋಟದಲ್ಲಿ ಓಕೆ. ಸೊ ಇದರಲ್ಲಿ 2 ಕಪ್ ಆಗೋಷ್ಟು ಬೇಳೆನ ಇದೀಗ ತೊಗರಿ ಬೇಳೆ ಆಗಿರಬೇಕು. ಎಲ್ಲರಿಗೂ ಬೇಳೆ ಹೋಳಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ. ಯುಗಾದಿ ಹಬ್ಬ, ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ನೀವು ಮನೇಲಿ ಮಾಡ್ಕೊತೀನಿ. ಸೊ 2 ಗ್ಲಾಸಷ್ಟು ಬೇಳೆನ ಇದನ್ನು ಹಾಕ್ಕೊಂಡು ಇದನ್ನು ತೊಳೆದಿಟ್ಕೊಳ್ಬೇಕು. ಇದಕ್ಕೊಂದು 5 ಹೆಚ್ಚು ಬೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅರ್ಧ kg ಮೈದಾ ಹಿಟ್ಟು. ಸೊ ಬೆಲ್ಲನ ನಾನು ಪ್ರಮಾಣ ಆಮೇಲೆ ಹೇಳ್ತೀನಿ, ಬೇಳೆ ಬೇಯುವಾಗ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಸೊ ಒಂದು 5 ರೆಡಿ ಇಟ್ಕೊಳ್ಳೋದು ಬೆಟರು. ಅದಾದಮೇಲೆ 1 ತೆಂಗಿನಕಾಯಿ ತುರಿದ್ಬಿಟ್ಟು ಇಟ್ಕೊಳ್ಬೇಕು ಸಪ್ರೇಟಾಗಿ. ಈ ಪಾತ್ರೆಯಲ್ಲಿ ನೋಡಿ, ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇದು ಅರ್ಧ ನೀರನ್ನು ತುಂಬಿಸ್ಬಿಟ್ಟು ಕುದಿಯೋಕ್ಕಿಡಬೇಕು. ಸೊ ಇಷ್ಟು ನೀರನ್ನು ಇಟ್ಬಿಟ್ಟು ಈಗ ಸ್ಟವ್ ಹಾಕ್ತಾ ಇದ್ದೀನಿ. ಇದು ಕುದಿಯೋದ್ರೊಳಗೆ ನಾವೇನು ಅರ್ಧ kg ಮೈದಾ ಇಟ್ಟಿದ್ವಿ ಅದನ್ನು ಕಲಿಸ್ಕೊಳ್ಬೇಡ ಚೆನ್ನಾಗಿ. ಸೊ ಈಗ ಅರ್ಧ kg ಮೈದಾ ಹಿಟ್ಟೇನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಯಾಕೆಂದರೆ ಆವಾಗ ಹೂರ್ಣದ್ರಲ್ಲಿ ಚೆನ್ನಾಗಿಟ್ಟು ಅದನ್ನು ಆರಾಮಾಗಿ ಉಜ್ಕೊಳ್ಳೋಕ್ಕೋ ತಟ್ಕೊಳ್ಳೋಕ್ಕೋ ಆಗುತ್ತೆ. ಇದಿಷ್ಟನ್ನು ಕಲಿಸ್ಕೊಳ್ಳೋಣ. ಈಗ ನೀರು ಕಾಯ್ತಾ ಇದೆ, ಇಷ್ಟು ಕಾದ್ರೆ ಸಾಕು. ಈಗ ಇದಕ್ಕೆ ನಾವೇನು ಬೇಳೆ ತೊಳೆದಿಟ್ಕೊಂಡಿದ್ದೀವಿ ಇದನ್ನು ಹಾಕೋಣ. ಏನು ಬೇಳೆ ಬೆಂದು ಬೆಲ್ಲ ಹಾಕಿ ಹೂರ್ಣ ಮಾಡ್ಕೊಳ್ಳೋ ಪ್ರೊಸೀಜರ್ ಒಳಗಡೆ ನಾವೆಲ್ಲ ಇಟ್ಟು ಕಲಿಸ್ಕೊಂಡಿದ್ದು ಚೆನ್ನಾಗಿ ನೆನೆಯುತ್ತೆ. ಇಲ್ಲಿ ಬೇಳೆ ಹಾಕಿದ್ದಾಯಿತು. ಈಗ ನೆಕ್ಸ್ಟ್ ಹಿಟ್ಟು ಕಲಿಸ್ಕೊಳ್ಳೋಣ. ಸೊ ನೋಡಿ, ಈ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹೋಳಿಗೆ ಒಬ್ಬೊಬ್ಬರು ಅರಿಶಿನ ಪುಡಿ ಬೇಕಾದರೆ ಹಾಕ್ಕೋಬೋದು. ಸೊ ಮಾಮೂಲಿ ಹಿಟ್ಟು ಕಲಿಸ್ಕೊಂಡಂಗೆ ಕಲಿಸ್ಕೊಳ್ಳೋದು. ಚೆನ್ನಾಗಿ
ಕಲಿಸ್ಕೊಂಡು ಹಿಟ್ಟನ್ನು ಮುಚ್ಚಿಟ್ಬಿಡೋಣ. ಅದು ಹೇಳ್ತಾ ಇದ್ದೀನಿ ಅಡುಗೆಯಲ್ಲಿ. ಸೊ ಒಂದು ಕಡೆ ಒಂದು ಹಿಡಿಯಷ್ಟು ಹೆಸರು ಬೇಳೆನ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳೋಣ. ಕೋಸಂಬರಿಗೆ ಸೊ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೀರು ಚೆಲ್ಲಿ ಅದಕ್ಕೆ ನೀರು ಹಾಕಿ ಇಟ್ಕೊಳ್ಳೋಣ. ಸೊ ಹೆಸರು ಬೇಳೆನ ತೊಳೆದು ಈಗ ಅದಕ್ಕೆ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಸೊ ಬೇಳೆ ಚೆನ್ನಾಗಿ ಕುದೀತಾ ಇದೆ, ಬೇಯಬೇಕು, ಇನ್ನೂ ಸ್ವಲ್ಪ ಬೇಯಬೇಕು. ಸೊ ಬೇಳೆ ಬಂದಿದೆ, ಈಗ ನೋಡೋಣ. ನೋಡಿ ಸ್ವಲ್ಪ ಮೆತ್ತಗಾಗಿದೆ ಅಂದರೆ ಈ ಥರ ಮೆತ್ತಗಾಗಿದೆ ಆಲ್ಮೋಸ್ಟ್ ಸಾಕು. ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಸಿಹಿಯಾಗಿ ಕಲಿಸ್ಕೋಬೇಕು ಈ ಥರ. ಇದಕ್ಕಿಂತ ತೆಳ್ಳಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಆಫ್ ಮಾಡಿ ಇದಕ್ಕೆ ಪ್ಲೇಟ್ ಮುಚ್ಚಿ ಈ ನೀರನ್ನು ತೆಗಿಬೇಕು, ಅಂದರೆ ಬಸಿಬೇಕು. ನೀರು ಬಸಿತಾ ಇದ್ದೀನಿ ನೋಡಿ. ಸೊ ಈಗ ಬೆಲ್ಲ ಜಜ್ಜಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಳತೆ ತಕ್ಕಂಗೆ ನೋಡ್ಕೊಳ್ಳಿ. ಸೊ ಬೆಲ್ಲ ಜಜ್ಜಿರೋದಿದೆ, ಈಗ ಇದನ್ನು ಬೇಳೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಟವ್ ಮೇಲೆ ಇಡಬೇಕು, ಒಂದು 2-3 ನಿಮಿಷ. ಸೊ ನೋಡಿ ಈ ಥರ ಆಗಬೇಕು. ಕಡಿಮೆ ಉರಿಯಲ್ಲಿ ಒಂದು 2-3 ನಿಮಿಷ ಆಗಬೇಕು. ಬೇಳೆ ಮತ್ತು ಬೆಲ್ಲ ಮಿಕ್ಸ್ ಆಗಬೇಕು. ಬೆಲ್ಲ ಮಿಕ್ಸ್ ಮಾಡಿ ಈ ಥರ ಸ್ಟವ್ ಮೇಲೆ ಒಂದು 2-3 ನಿಮಿಷ ಇಡಿ. ಅಂದರೆ ಬೆಲ್ಲ ನಾನು 5 ಬೆಲ್ಲ ಹಾಕಿದ್ದೆಲ್ಲ ಕರೆಕ್ಟಾಗಿ ಬೇಳೆಗೆ ಸರಿ ಹೋಗುತ್ತೆ. ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ ಕಡಿಮೆ ಉರಿ. ಸೊ ಈ ಥರ ಮಿಕ್ಸ್ ಆಗಿದೆ. ಈಗ ಇದನ್ನು ಇಳಿಸೋಣ. ಇಳಿಸ್ಕೊಳ್ಳಿ. ಅಕಸ್ಮಾತ್ ಬೆಲ್ಲ ಏನಾದರೂ ಗಟ್ಟಿಗೆ ಹಂಗೆ ಇದ್ದರೆ. ತೆಂಗಿನಕಾಯಿ ಫುಲ್ ಹಾಕ್ತಾಯಿದೆ ನೋಡಿ. ಇದಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಈಗ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಚೂರು ಹಾಕ್ಕೊಂಡು ರುಬ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡಬಾರ್ದು. ಹೂರ್ಣ ತಯಾರಾಗಿದೆ ನೋಡಿ. ನೋಡಿ ಈ ಥರ ಹೂರ್ಣ ತಯಾರಾಗಿದೆ, ನುಣ್ಣಗಾಗಿದೆ ನೋಡಿ. ಎಷ್ಟು ಸಾಫ್ಟಾಗಿದೆ. ಇದೀಗ ಹೋಳಿಗೆ ತಯಾರಿಯಾಗಿದೆ. ಹಿಟ್ಟು ತಯಾರಿದೆ, ರೆಡಿ ಇದೆ.
ಸೊ ಈಗ ಎರಡು ಸೇರಿ ಹೋಳಿಗೆ ಮಾಡೋಣ. ಸೊ ಸ್ಟವ್ ಹಚ್ಬಿಟ್ಟು ಇದಕ್ಕೆ ಹೆಂಚಿಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಥರ ಹೋಳಿಗೆ ತಟ್ಟಕ್ಕೋಸ್ಕರ ಎಣ್ಣೆ ಇಟ್ಟಿದ್ದೀನಲ್ಲ ಅದಕ್ಕೂ ಎಣ್ಣೆ ಹಚ್ಕೊಳ್ತೀನಿ. ಸೊ ನೆಕ್ಸ್ಟ್ ಒಂದು ಉಂಡೆ ಗಾತ್ರದ ಹಿಟ್ಟನ್ನು ಕೈಗೆ ತಗೊಳ್ಬೇಕು. ಎಷ್ಟು ತಗೊಳ್ಬೇಕು ಅದರಷ್ಟೇ ನಾವು ಹೂರಣ ತಗೋಬೇಕು. ಆಮೇಲೆ ಈಗ ಇದೇ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಈ ಥರ ಕವರ್ ಮಾಡ್ಕೊಳ್ಳೋಣ. ಈ ಥರ ಕವರ್ ಮಾಡ್ಕೊಂಡ್ಬಿಟ್ಟು ಇದರಲ್ಲೇ ಇರೋದು ಹೋಳಿಗೆ ಒಂಚೂರು ಬಿಚ್ಕೊಬಾರ್ದು. ಈ ಥರ ತಯಾರು ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಇದ್ರ ಮೇಲೆ ಇಟ್ಕೊಂಡು ಈ ಥರ ತಟ್ಕೊಬೇಕು. ನೀಟಾಗಿ ತಟ್ಕೊಬೇಕು. ಮಕ್ಕಳು ಮರಿ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಸಹ ಹೋಳಿಗೆ ಸಖತ್ ಇಷ್ಟ. ಈಗ ಸದ್ಯಕ್ಕೆ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದು. ಅದಾದಮೇಲೆ ಊಟಕ್ಕೂ ತಯಾರಾಗುತ್ತೆ. ನೋಡಿ, ಎರಡೂ ಒಂದೇ ಪ್ರಮಾಣದಲ್ಲಿ ತಗೊಂಡ್ರೆ ಹಿಟ್ಟು ಮತ್ತು ಹೂರಣ ಭಾಳ ಹದವಾಗಿ ಬರುತ್ತೆ ಹೋಳಿಗೆ. ಸೊ ನೀವು ನಿಮ್ಮ ಮನೆಯಲ್ಲಿ ಈ ಥರ ಬಿಸಿ ಬಿಸಿಯಾದ ಬೇಳೆ ಹೋಳಿಗೆನ ಸೂಪರಾಗಿ ಮಾಡ್ಕೊಂಡು ತಿನ್ಬೋದು. ಸೊ ನೀವು ರೆಡಿ ಮಾಡ್ಕೊಳ್ಳಿ. ಹ್ಯಾಪಿ ಯುಗಾದಿ. ಸೊ ಈ ಥರ ತೊಗೊಂಡ್ಬಿಟ್ಟು ಇದನ್ನು ಈಗ ಹೆಂಚು ಮೇಲೆ ಹಾಕೋಣ. ನಿಧಾನ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಸುಡಬೇಕು. ನೋಡಿ ಎಷ್ಟು ಈಸಿ ಹೋಳಿಗೆ ತಯಾರು ಮಾಡೋದು ಅಂತ ಗೊತ್ತಾಯ್ತಾ? ಯಾರು ಬೇಕಾದ್ರೂ ಮನೇಲಿ ಮಾಡ್ಕೊಂಡು ತಿನ್ಬೋದು. ಈಗ ಹೋಳಿಗೆ ತಯಾರಿಯಾಗಿದೆ ಅಂತ ಇದೇ ಥರ ಮೀಡಿಯಮ್ ಫ್ಲೇಮ್ ಇಲ್ಲ ಅದಕ್ಕಿಂತ ಒಂಚೂರು ಕಡಿಮೆ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ಳಿ. ಎರಡೂ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊ ಬಿಸಿ ಬಿಸಿಯಾದ ಹೋಳಿಗೆ ಅಥವಾ ಒಬ್ಬಟ್ಟು ಅಂತ ಏನು ಹೇಳ್ತೀರಾ ತಯಾರಿಯಾಗಿದೆ.